కాంచీవరం సిల్క్ శారీస్, మైసూర్ సిల్క్ శారీస్, బనారస్ సిల్క్ శారీస్, పోచంపల్లి సిల్క్ శారీస్, ఇక్కత్ సిల్క్, టిష్ సిల్క్, సాఫ్ట్ సిల్క్స్, వెడ్డింగ్ కలెక్షన్ ఆల్సో అవైలబుల్. ముహూర్తం శారీస్, శారీ, పెటికోట్, వెడ్డింగ్ టాప్స్, ನೈಟಿ, ಲೆಹೆಂಗಾ, ಜೀನ್ಸ್ ಪ್ಯಾಂಟ್, ಜೀನ್ಸ್ ಟಿ ಶರ್ಟ್, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮ ತಾಡಿಗೋಳ ದೇವಸ್ಥಾನದ ಆವರಣದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಫಲಹಾರ ಹಮ್ಮಿಕೊಂಡು ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಗಣ್ಯರು, ಗ್ರಾಮದ ಹಿರಿಯರು, ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವಾನ್ವಿತ ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಭಾಗವಹಿಸಿ ಎಂದೂ ನೋಡದ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಭ್ರಮ. ವಿವಿಧ ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಹಾಗೆ ಈ ದಿನ ತಾಡಿಗೋಳ ಗ್ರಾಮದಲ್ಲಿ ಭಕ್ತರ ದರ್ಶನ ಪಡೆದು ಎಷ್ಟೋ ಕುಟುಂಬಗಳು ಆಶೀರ್ವಾದ ಸಿಗಲಿರುವ ಏಕೈಕ ತಾಡಿಗೋಳ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭಕ್ತರ ಪಾಲಿಗೆ ಸಾಕ್ಷಿಯಾಗಿದೆ. ಈ ದಿನ ಸಹಸ್ರ ಸಂಖ್ಯೆ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ, ಫಲಹಾರ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಗಣ್ಯರಿಗೆ ಹಾಗೂ ಪ್ರಮುಖರಿಗೆ ಸನ್ಮಾನ. ಗೌರವಾನ್ವಿತ ಮಾಜಿ ಶಾಸಕರು YN ನಾರಾಯಣ ಸ್ವಾಮಿ ಅವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ದೇವರ ಪವಾಡ ಮಹಿಮೆ ಎಲ್ಲ ವಿವರವಾಗಿ ತಿಳಿಸಿದರು. ಈ ದಿನ ದೇವಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಗಂಭೀರ ಸಿಂಹಗ್ರಾವ ಕ್ಷೇತ್ರವಾಸ ಜಯ ಸಿಂಹ, ದೈತ್ಯಾಂತ ವಿದ್ಯುದ್ಘಾತ ವೀಕ್ಷಾರೋಕ್ಷ ನರಸಿಂಹ, ವಿಸ್ಫುಟ ಕರ್ಕಶ ಚಾಲಿತ ದೀರ್ಘಹಸ್ತ, ವಿಶ್ವಹಿತ ಶಕ್ತಿಯುತ ಶಂಕರ ಚಕ್ರಕರ ಜ್ವಾಲಾಕೇಸರ ಸಿಂಹ, ಶೂರಾನಕರಣ ಸಿಂಹ, ಶಾಶ್ವತ ಶಾಂತಿ ಸಂಸ್ಥಾಪನಾರ್ಥಕ ಲೋಕಧ್ವಂಸ ವಿಧ್ವಂಸಕಾರಕ ಮೃತ್ಯುಂಜಯ ವಿಜಯ ನಾರಸಿಂಹ. లక్ష్మీ నరసింహుని కళ్యాణం కోటి సురుల మూల పురుషుడు శ్రీ వైకుంఠపు సిరి మహారాజు, కోటి సురుల మూల పురుషుడు శ్రీ వైకుంఠపు సిరి మహారాజు, భువిని ఏలెడు భువన మోహనుడు, భువిని ఏలెడు భువన మోహనుడు, మనతో మహిళ మరి మరి మధురం కళ్యాణము చూడమురారండి. లక్ష్మీ నరసింహుని కళ్యాణము చూడమురారండి.
చూతమురారండి లక్ష్మీ నరసింహుని కళ్యాణము చూతమురారండి క్షీరజననికి ముద్దుల పట్టి సకల శుభముల చక్కని తల్లి క్షీరజననికి ముద్దుల పట్టి సకల శుభముల చక్కని తల్లి కమనీయ సుగుణ కల్పకవల్లి కమనీయ సుగుణ కల్పకవల్లి శ్రీ మహాలక్ష్మి వధువుగా మారే కళ్యాణము చూతమురారండి లక్ష్మీ నరసింహుని కళ్యాణము చూతమురారండి లక్ష్మీ నరసింహుని కళ్యాణము చూతమురారండి లక్ష్మీ నరసింహుని కళ్యాణము చూతమురారండి లక్ష్మీ నరసింహుని కళ్యాణము చూతమురారండి లక్ష్మీ
उपचाराणि रूपयामि मणिप्रचते पुष्पाणि पुष्पि संपूजयामि वरुणाय नमः सप्तसागरादिराजाय नमः वक्र वक्र त्रिविधिविङ्गलानि वाहनाय नमः सकल जलजन परिपालनाय ಇದೆ. ಬಹಳ ಖುಷಿ ಇದೆ. ನನಗೆ ನಿರಂತರವಾಗಿ ಬರ್ತಾ ಇರ್ತೀನಿ. ಈ ತಿಂಗಳಲ್ಲೇ 2ನೇ ಸಲ ಊರಿಗೆ ಬಂದಿದ್ದೆ ನಾನು. ಹಾಗಾಗಿ ನಮ್ಮೂರಿಗೆ ಹತ್ರ ಇರೋ ಊರು, ದೊಡ್ಡೂರು, ಎಲ್ಲ ಜಾತಿ ಜನಾಂಗಗಳನ್ನು ಹೊಂದಿರುವ ಊರು. ಎಲ್ಲರೂ ಸೇರಿ ಒಟ್ಟಾಗಿ ಅನಾದಿ ಕಾಲದಲ್ಲಿ ನೆಲೆಸಿರುವಂತಹ ನರಸಿಂಹಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಒಳ್ಳೆ ದೇವಸ್ಥಾನ ಕಟ್ಟಿ ಅದ್ರ ಮುಖಾಂತರ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇರೋದು ಬಹಳ ಖುಷಿಯಾಗಿದೆ. ಎಲ್ಲರೂ ಮಾಡಲೇಬೇಕಾದ ಕೆಲಸ ಇದು, ಮಾಡಲೇಬೇಕಾದ ಕೆಲಸ. ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲದೆ ಇದ್ರೆ ಮಾನಸಿಕವಾಗಿ ನೆಮ್ಮದಿ ಸಿಗಲ್ಲ. ಆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂದ್ರೆ ದೇವಸ್ಥಾನ ಸಿಗುತ್ತೆ. ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು ಅನ್ನೋದು. ಪ್ರಯಾಗ್ರಾಜಲ್ಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮ, ಹಿಂದುತ್ವದ ಕಾರ್ಯಕ್ರಮ ಪ್ರಯಾಗ್ರಾಜಲ್ಲಿ ಕುಂಭಮೇಳವನ್ನು ಮಾಡಕ್ ಆಗ್ತಾ ಇರಲಿಲ್ಲ. ನರೇಂದ್ರ ಮೋದಿಯವರ ಕಾಲದಲ್ಲಿ, ಯೋಗಿ ಆದಿತ್ಯನಾಥ್ ಅವರ ಕಾಲದಲ್ಲಿ ಇವತ್ತು 65 ಕೋಟಿ ಜನ ಭಾರತೀಯರೆಲ್ಲ ಹೋಗಿಲ್ಲ. ಹಿಂದೂಗಳು ಪ್ರಪಂಚದಲ್ಲಿರುವ 600 ಕೋಟಿ ಹಿಂದೂಗಳ ಪೈಕಿ 100 ಕೋಟಿ ಹಿಂದೂಗಳು ಭಾರತದಲ್ಲೇ ಇದ್ದಾರೆ. ಆ 100 ಕೋಟಿಲಿ 69 ಕೋಟಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ ಅಂದ್ರೆ ನಮ್ಮ ಜನರ ಭಾವನೆ ಆಗಿದೆ ಅಂದ್ರೆ ಅದಕ್ಕೆ ನಿದರ್ಶನ. ಹಾಗಾಗಿ ನಮ್ಮಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಬುದ್ಧಿವಂತಕ್ಕೆ ಕೊರತೆ ಇಲ್ಲ, ಭಕ್ತಿ ಕೊರತೆ ಇಲ್ಲ, ಗೌರವ ಕೊರತೆ ಇಲ್ಲ, ಪ್ರೀತಿ ಕೊರತೆ ಇಲ್ಲ, ದೇವಸ್ಥಾನ ಕಟ್ಟೋದ್ರಲ್ಲಿ ಕೊರತೆ ಇಲ್ಲ. ಇವತ್ತು ಊರುಗಳಲ್ಲಿ ದೇವಸ್ಥಾನಕ್ಕೆ ಪೈಪೋಟಿ ಮೇಲೆ ಕಟ್ತಾ ಇದ್ದಾರೆ, ನಮ್ ದೇವಸ್ಥಾನ ನಿಮ್ ದೇವಸ್ಥಾನ ನಮ್ ದೇವಸ್ಥಾನ ಅಂತ ಹೇಳಿ. ಅದಕ್ಕೆ ಅದರ ಒಂದು ಮೆಸೇಜ್ ಏನು ಅಂದ್ರೆ, ನಾವೆಲ್ಲರೂ ಸನಾತನ ಧರ್ಮದವರು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಹಿಂದೂ ಧರ್ಮ ಪ್ರಪಂಚದಲ್ಲಿ ಎಲ್ಲಾ ಧರ್ಮಗಳಿಗೆ ಅನ್ನೋದು ಪ್ರತೀತಿ ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ಅಂತ ಹಿಂದೂ ಧರ್ಮಕ್ಕೆ, ಸನಾತನ ಪದ್ಧತಿಗೆ ನಮ್ಮ ತಾಡ್ಗೋಲ್ನ ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತ ಹಳ್ಳಿಯವರೆಲ್ಲ ಹಿರಿಯರೆಲ್ಲ ಸೇರಿ, ಈ ದೇವಸ್ಥಾನ ಟ್ರಸ್ಟಿಗಳೆಲ್ಲ ಸೇರಿ, ಪಂಚಾಯತಿ ಮೆಂಬರ್ಗಳು, ಹಾಲಿಯವರು, ಮಾಜಿಯವರು ಎಲ್ಲ ಒಟ್ಟಿಗೆ ಸೇರಿ, ಎಲ್ಲ ಹಿರಿಯರು ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಇವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸಿ ಹೋಗ್ಬೇಕು ಅನ್ನೋ ಭಾವನೆ ವ್ಯಕ್ತಪಡಿಸಿ ನಿಮ್ಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ದಿನ ಈ ತಾಡ್ಗೋಳ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ದರ್ಶನ, ಕದ್ರಿ ದೇವಸ್ಥಾನ ಯಾವ ರೀತಿ ಇದೆಯೋ ಅದರಲ್ಲಿ 2ರಷ್ಟು ಈ ಜನ ಜಾತ್ರೆ ನಾಳೆ ಇದೆ. ಆದ್ರೆ ಈ ಜನ ಸಮೂಹ ಭಕ್ತಾದಿಗಳ ಈ ಒಂದು ಪ್ರಶ್ನೆ ಕೇಳ್ಬಿಡು, ಯಾವ ರೀತಿ ಅನಿಸ್ತಾ ಇದೆ ನೋಡು. ನಾವೆಲ್ಲ ಚಿಕ್ಕವರಾಗಿದ್ದಾಗ ತಿರುಪತಿಗೆ ಹೋಗಿ ನಮ್ ಕೈಲಿ ಆಗ್ತಾ ಇರ್ಲಿಲ್ಲ. ಬಸ್ ಸೌಕರ್ಯ ಸರಿಯಾಗಿರ್ಲಿಲ್ಲ, ದುಡ್ಡು ಸೌಕರ್ಯ ಇರ್ಲಿಲ್ಲ ಸರ್. ದೇವ್ರ ದರ್ಶನ ಆಯ್ತು ಅಂತ ಅನ್ನೋ ಕಾಲ ಇತ್ತು. ಅದೇ ರೀತಿ ಈ ಭಾಗದಲ್ಲಿ ಎಲ್ಲರೂ ಕದ್ರಿಗೆ ಹೋಗಕ್ಕಾಗಲ್ಲ. ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ ಅವರ ಅಪರಾವತಾರವೇ, ಅವರ ರೂಪವೇ ಇಲ್ಲಿ ನೆಲೆಸಿರ್ಬೇಕಾದ್ರೆ ನಾವೆಲ್ಲ ಹೋಗ್ಬೇಕು, ಇಲ್ಲೇ ಪೂಜೆ ಮಾಡೋ ಭಾವನೆ ಜನರಿಗೆ ಬಂದಿದೆ. ಹಾಗಾಗಿ ಕದ್ರಿ ಬಿಟ್ರೆ ನೆಕ್ಸ್ಟ್ ತಾಡ್ಗೋಲೆ ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಜಮಾನ
सकल तीर्थादिवृंद वर्णरक्षोर्यं शिवदिशां प्राविन्नाशिष्टो चक्रन्दनाहं वन्दे ध्यायामि ध्यायामि
ಈ ದಿನ ಈ ವರ್ಷದ ವಿಶೇಷವಾದ ದಿನ. ನಿನ್ನೆಯಿಂದ ಶುರುವಾಗಿ ಇವತ್ತು ತನಕ ಹುಣ್ಣಿಮೆ ಇದೆ. ಅದರಲ್ಲೂ ವಿಶೇಷವಾಗಿ ಕದಿರಿ ಹುಣ್ಣಿಮೆ ಅಂದ್ರೆ ನಮ್ಮ ಭಾಗದಲ್ಲಿ ಜನಸಾಮಾನ್ಯರಿಗೆ ವಿಶೇಷವಾದ ಭಕ್ತಿ, ಗೌರವ, ಪ್ರೀತಿ. ಆ ಕದಿರಿ ಹುಣ್ಣಿಮೆಯ ಪ್ರಯುಕ್ತ ತಾಡ್ಗೋಲ್ನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಮತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನನಗೆ ಈ ಊರಿನಲ್ಲಿ ಹಿರಿಯರು ಎಲ್ಲರೂ ಒಂದಾಗಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಭಕ್ತಿಯಿಂದ ಭಾರಿ ಚೆನ್ನಾಗಿ ಮಾಡಬೇಕು ಅನ್ನುವ ಭಾವನೆ ಬಂದಿದ್ದು ಬಹಳ ಸಂತೋಷ ತಂದಿದೆ. ಜೊತೆಗೆ ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯದ ಪ್ರಕಾರ ಹಿಂದೂ ಧರ್ಮ ಉಳಿಬೇಕು, ಹಿಂದುತ್ವವನ್ನು ಕಾಪಾಡಬೇಕು ಅನ್ನೋ ಭಾವನೆ ಇರೋ ಎಲ್ಲರೂ ದೇವಸ್ಥಾನಗಳ ಬಗ್ಗೆ, ಭಾವನೆಗಳ ಬಗ್ಗೆ ಎಲ್ಲ ವಿಚಾರಗಳಲ್ಲೂ ವಿಶೇಷವಾದ ಒಂದು ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ತಾಡ್ಗೋಲ್ನಲ್ಲಿ ನಡೀತಾ ಇರುವಂತಹ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಆಗಮಿಕರನ್ನು ಕರೆದಿದ್ದಾರೆ, ಪೂಜಾರಿಗಳು ಕರೆದಿದ್ದಾರೆ. ಇವತ್ತು ಸಾವಿರಾರು ಜನ ಭಕ್ತಾದಿಗಳು ಈ ಭಾಗದಲ್ಲಿ ಬಂದು ದೇವರ ದರ್ಶನ ಪಡೆದು ಆಶೀರ್ವಾದ ಪಡ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ನೋಡಕ್ಕೆ ಕಣ್ಣಿಗೆ ಬಹಳ ತಂಪಾಗಿದೆ, ಮನಸ್ಸು ಖುಷಿಯಾಗಿದೆ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಮಾತನಾಡೋಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಡಳಿತ ಮಂಡಳಿಯ ಎಲ್ಲ ನಮ್ಮ ಹಿರಿಯರಿಗೆ ನಾನು ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯುವ ಪೀಳಿಗೆಗೆ ಒಂದು ಸಂದೇಶ ಮತ್ತು ಸನ್ಮಾರ್ಗವನ್ನು ತೋರಿಸುವ ಕಾರ್ಯಕ್ರಮಗಳು. ಇತ್ತೀಚಿನ ಕಾಲದಲ್ಲಿ ಮಕ್ಕಳು ಈ ಮೊಬೈಲು ಮತ್ತೆ ಇಂಟರ್ನೆಟ್ಟು, ಲ್ಯಾಪ್ಟಾಪು ಇದಕ್ಕೆಲ್ಲ ಬಿದ್ದುಬಿಟ್ಟು ದೇವರು, ಧಾರ್ಮಿಕ ವ್ಯವಸ್ಥೆ, ಸನಾತನ ಧರ್ಮ, ಬಾಂಧವ್ಯಗಳು, ಅಣ್ಣ ತಮ್ಮ, ಅಪ್ಪ ಅಮ್ಮ ಇವೆಲ್ಲ ವಿಚಾರಗಳ ಬಗ್ಗೆ ಯುವ ಪೀಳಿಗೆ ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗ್ತಾ ಇದೆ. ಈ ಡೈವರ್ಟ್ ಆಗ್ತಾ ಇರೋ ಸಂದರ್ಭದಲ್ಲಿ ಅವ್ರನ್ನ ವಾಪಸ್ ಸರಿದಾರಿಗೆ ಎಳ್ಕೊಂಡ್ಬಂದು ಸನ್ಮಾರ್ಗದಲ್ಲಿ ಕಳಿಸುವ ಕಾರ್ಯಕ್ರಮಗಳಂದ್ರೆ ಈ ದೇವತಾ ಕಾರ್ಯಕ್ರಮ ಅಂತ